ಎಷ್ಟೋ ಬುದ್ಧಿವಂತ ರೈತರು ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಮಾಡ್ತಾ ಇರೋ ಕೆಲಸ ಏನು ಅನ್ನೋದೇ ಗೊತ್ತಿಲ್ಲ. ನಮಸ್ತೆ ರೈತ ಬಂದವರೇ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ FIM ಕೊಡ್ತಾ ಇದ್ವಿ, ಕೊಟ್ಟಿರುವಂಥ FIM ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಎಷ್ಟು ಅಂಶ ಇದೆ ಅದನ್ನು ಕೂಡ ತಿಳ್ಕೊಳ್ಳುವಂಥ ಸಮಯ ಬಂದಿದೆ. ಸೊ ಇನ್ನೂ ಯಾರು ಕೃಷಿ ಜಗತ್ತನ್ನು ಫಾಲೋ ಮಾಡ್ತಿಲ್ಲ, ದಯಮಾಡಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ನೀವು ಕೃಷಿ ಜಗತ್ತನ್ನು ಫಾಲೋ ಮಾಡಿದಷ್ಟು ನನಗೂ ಉತ್ತೇಜನ ಸಿಗುತ್ತೆ ಮುಂದಿನಲ್ಲಿ ಹೊಸ ವಿಷಯನ ತರಬೇಕು ಅಂತ ಹೇಳಿ. ನಮಸ್ತೆ ರೈತ ಬಂದವರೇ. ಸೊ ಎಷ್ಟೋ ಜನ ರೈತರು ಕೇಳ್ತಾ ಇದ್ರು, ಸರ್ 25 ಟನ್ ಕೊಟ್ಟಿಗೆ ಗೊಬ್ಬರನ ಓಡಿಸ್ತಾ ಇದ್ದೀನಿ ನಾನು ನನ್ನ ಹೊಲಕ್ಕೆ, ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ನೈಟ್ರೋಜನ್, ಎಷ್ಟು ಪರ್ಸೆಂಟ್ ಫಾಸ್ಫರಸ್, ಎಷ್ಟು ಪರ್ಸೆಂಟ್ ಪೊಟ್ಯಾಶ್ನ ನಾನು ನಮ್ಮ ಗಿಡಗಳಿಗೆ ಕೊಟ್ಟಂಗೆ ಅನ್ನೋದು ಕೂಡ ನನಗೆ ಕ್ಯಾಲ್ಕುಲೇಟ್ ಮಾಡೋದು ಬರ್ತಾ ಇಲ್ಲ ಸರ್ ಅಂತ ಕೇಳ್ತಾ ಇದ್ರು. ಸೊ ನೀವು 25 ಟನ್ ಗೊಬ್ಬರನ, ಕೊಟ್ಟಿಗೆ ಗೊಬ್ಬರನ ನಿಮ್ಮಲ್ಲಿ ಕೊಡಿಸ್ತಾ ಇದ್ದೀನಿ ಅಂತಂದ್ರೆ ನೀವು ನೈಟ್ರೋಜನ್ನ 125 kg ನೈಟ್ರೋಜನ್ ಕೊಟ್ಟಂಗೆ, ಹಾಗೆ ಫಾಸ್ಫರಸ್ಗೆ ಬಂದ್ರೆ 62.5 kg ಫಾಸ್ಫರಸ್ ಕೊಟ್ಟಂಗೆ, ಅದೇ ರೀತಿ ಪೊಟ್ಯಾಶಿಗೆ ಬಂತು ಅಂದ್ರೆ 125 kg ಪೊಟ್ಯಾಶ್ ಕೊಟ್ಟಂಗೆ. ಸೊ ಅಂದ್ರೆ NPK ಎಷ್ಟಾಯ್ತು ಅಲ್ಲಿಗೆ 125, 62.5, 125 ಇಷ್ಟು NPK ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂಶ ಇಷ್ಟು kg ನೀವು ನಿಮ್ಮ ಗಿಡಕ್ಕೆ ಕೊಟ್ಟಂಗೆ ಆಯ್ತಾ. ಆದ್ರೆ ನಾನು ಕೊಟ್ಬಿಡ್ತೀನಿ ಸರ್ ಮೊದಲನೇ ವರ್ಷದಲ್ಲೇ ಇಷ್ಟು ಅಂಶನೂ ಕೂಡ ತಗೊಂಡ್ಬಿಡುತ್ತಾ, ತಪ್ಪು ಮಾಹಿತಿ. ಸೊ ನೀವು ಕೊಟ್ಟಿರುವಂತಹ NPK-ನ ಮೊದಲನೇ ವರ್ಷದಲ್ಲಿ ತಗೊಂತಾ ಇರೋದ್ರಿಂದ ಗಿಡ ಎಷ್ಟಾಗುತ್ತೆ ಅಂತಂದ್ರೆ, ಮೊದಲನೇ ವರ್ಷದಲ್ಲಿ ನೈಟ್ರೋಜನ್ 30% ಗಿಡಗಳು ತಗೊಂತವೆ. ಅದೇ ರೀತಿ ಫಾಸ್ಫರಸ್ಗೆ ಬಂತು ಅಂದ್ರೆ 60%, ನೀವು ಕೊಟ್ಟಿರುವಂತ 60% ಅಂದ್ರೆ 62ರಲ್ಲಿ 60%, 125ರಲ್ಲಿ 30%. ಅದೇ ರೀತಿ ಪೊಟ್ಯಾಶ್ ನೀವು ಕೊಡ್ತಾ ಇರೋ ಪೊಟ್ಯಾಶ್ ಅಲ್ಲಿ 80%. ಈ ರೇಷಿಯೋದಲ್ಲಿ ನಿಮ್ಮ ಗಿಡಗಳು ತಗೊಂತ ಮೊದಲನೇ ವರ್ಷದಲ್ಲಿ. ಅಂದ್ರೆ ಉಳಿದಿದ್ದು ವೇಸ್ಟಾ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಉಳಿದಿದ್ದು ವೇಸ್ಟ್ ಅಥವಾ ಉಪಯೋಗಕಾರಿ ಆಗುತ್ತೋ ಅನ್ನೋದು. ಧನ್ಯವಾದ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ಧನ್ಯವಾದಗಳು.